Hi children, good morning. Today I am taking social science class for 7th standard students. Topic is Bhakti cult and Sufi heritage. In this chapter, let us learn about the contribution of Bhakti cult in forgiving harmony, the preaching of dasas and saints, appreciating the unique philosophy of Sufis. Okay? Okay children, let us come to the lesson. Yes children, come to the point. Yes, you can see the book. See here, in South and North India, Alvaras and Dasas, and in North India, Santas, saints and Sufis created the social awakening through the Bhakti cults. Through the Bhakti cults, they have started the social awakening and Sufi saints created. In this lesson, the objectives, meanings and features of Bhakti culture are discussed. In this lesson, objectives, meanings and features of Bhakti culture are discussed. Children, in southern India, Andala, Akkamahadevi, Kanakadasa, Purandaradasa and Sishinala Sharifa are introduced. Similarly, in North India, Kabira Dasa, Guru Nanak, Tulasi Dasa, Mirabai, Sri Chaitanya and Sufi saints are introduced. The harmony these faiths together have achieved despite their diverse religious faiths and their contribution toward enriching the vernacular languages and discussed here in this chapter. Children, let us come to the lesson. Indian society is inclusive of many cultures. Indian society is inclusive of many ಕಲ್ಚರ್ಸ್. ಏನು ನಮ್ಮ ಭಾರತದಲ್ಲಿ ಏನಾಗಿದೆ, ಮೆನಿ ಕಲ್ಚರ್ಸ್ ಅಂದರೆ ಬಹು ಸಂಸ್ಕೃತಿ ಇರುವಂಥ ಸಂಸ್ಕೃತಿಗಳ ಸಮಾಜ ಆಗಿದೆ ನಮ್ಮ ಸೊಸೈಟಿ ಅಂದ್ರೇನು, ಸಮಾಜ. ಕಲ್ಚರ್ ಅಂದರೆ ಸಂಸ್ಕೃತಿ. ಬಹು ಸಂಸ್ಕೃತಿ ಅಂದರೆ ಇಂಡಿಯಾದಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳು ಕೂಡ ನಮ್ಮ ಸಮಾಜದಲ್ಲಿ ಇದೆ ಅನ್ನೋದು. ಇನ್ ದಿಸ್ ಸೊಸೈಟಿ ಕ್ಯಾಸ್ಟ್ ಸಿಸ್ಟಮ್, ಸೂಪರ್ಸ್ಟಿಷನ್ಸ್ ಆ್ಯಂಡ್ ಪಸ್ಯೂಡೋ ರೈಟಲ್ಸ್ ವರ್ ಡೀಪ್ ರೂಟೆಡ್. ಏನಾಗಿದೆ ಅಂದರೆ ಜಾತಿ ವ್ಯವಸ್ಥೆ, ಮೌಢ್ಯ, ಕಂದಾಚಾರಗಳು ಏನಾಗಿದೆ ಇಲ್ಲಿ ನಮ್ಮಲ್ಲಿ ಡೀಪ್ ರೂಟೆಡ್ ಅಂದರೆ ಮನೆ ಮಾಡ್ಕೊಂಡಿದ್ದಾವೆ. ಓಕೆ, ಇಟ್ ವಾಸ್ ಬಿಲೀವ್ಡ್ ದಟ್ ಅಟೈನಿಂಗ್ ಮೋಕ್ಷ, ಸಾಲ್ವೇಷನ್ಸ್ ಫಾರ್ ದ ಕಾಮನ್ ಮ್ಯಾನ್ ವಾಸ್ ಇಂಪಾಸಿಬಲ್. ಏನು ಕಾಮನ್ ಮ್ಯಾನಿಗೆ ಏನು ಮೋಕ್ಷ ಎಂಬುದು ಮಾರೀಚಿಕೆಯಾಗಿದೆ. ಅಂದರೆ ಕಾಮನ್ ಮ್ಯಾನ್ಗೆ ಅದು ಮೋಕ್ಷ ಸಿಗೋದು ಕಷ್ಟ. ದ ಮೆಡಿವಲ್ ಸೊಸೈಟಿ ವಾಸ್ ಅಂಡರ್ ದ ಇಂಪ್ರೆಷನ್ ದ್ಯಾಟ್ ಕಾಮನ್ ಪೀಪಲ್ ವರ್ ನಾಟ್ ಎಲಿಜಿಬಲ್ ಫಾರ್ ಸಚ್ ಎ ಡೆಸ್ಟಿನಿ. ಡ್ಯೂರಿಂಗ್ ದಿಸ್ ಪೀರಿಯಡ್ ಸೇಂಟ್ಸ್ ಆಫ್ ಭಕ್ತಿ ಕಲ್ಚರ್ ಆ್ಯಂಡ್ ಸುಫಿ ಟ್ರೆಡಿಷನ್ಸ್ ಬಾಟ್ ಇನ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್. ಏನಾಗಿದೆ, ಸಾಮಾನ್ಯ ಜನರು ಅದಕ್ಕೆಲ್ಲ ಏನು ಕಾಮನ್ ಪೀಪಲ್ಸ್ ಅವ್ರು ಎಲಿಜಿಬಲ್ ಅಲ್ಲ ಇದಕ್ಕೆ. ಭಕ್ತಿ ಪಂಥಲ್ಲಿ ಮತ್ತು ಸುಫಿ ಪರಂಪರೆಯಲ್ಲೇನು ಸಂತರು, ಧಾರ್ಮಿಕರು ಹಾಗೂ ಸಾಮಾಜಿಕ ಸುಧಾರಣೆಗೆ ಮುಂದಾಗಿದ್ದರು ಅವರೆಲ್ಲ. ಸುಫಿ ಸೈಂಟ್ಸ್, ಆಮೇಲೆ ಮತ್ತಾರು ಸೇಂಟ್ಸ್ ಆಫ್ ಭಕ್ತಿ ಕಲ್ಚರ್ ಮತ್ತು ಸುಫಿ ಸೈಂಟ್ಸ್ ಅವರು ಮುಂದಾಗಿದ್ರು ಇದಕ್ಕೆ. ದೇ ಸ್ಟ್ರೆಸ್ಡ್ ಇನ್ ಇಂಪಾರ್ಟೆನ್ಸ್ ಆಫ್ ಗ್ಲೋಬಲ್ ಬ್ರದರ್ಹುಡ್ ಆ್ಯಂಡ್ ಥಾಟ್ ದ್ಯಾಟ್ Bhakti is the best way to attain moksha. They stressed in the importance of the ಗ್ಲೋಬಲ್ ಬ್ರದರ್ಹುಡ್ ಅಂದರೆ ಏನು, ಸೋದರತೆಗೆ ಮಹತ್ವವನ್ನು ನೀಡಿದರು ಮೋಕ್ಷ ಸಿಗಲಿಕ್ಕೆ. ಹಾಗೆ ಥಾಟ್ ದ್ಯಾಟ್ ಭಕ್ತಿ ಇಸ್ ದ ಬೆಸ್ಟ್ ವೇ ಟು ಅಟೈನ್ ದ ಮೋಕ್ಷ ಸಿಗೋಕ್ಕೆ ಸಾಧನೆಯನ್ನು ಮಾಡೋಕ್ಕೆ ಏನು ಬೇಕು, ವಾಟ್ ವಿ ವಾಂಟ್ ಬ್ರದರ್ಹುಡ್ ಇದೆ. ಹಾಗೆ ಭಕ್ತಿ ಇದ್ದರೆ ಮಾತ್ರ ಏನು, ಭಕ್ತಿನೇ ಉತ್ತಮವಾದ ಮಾರ್ಗ ಅಂತ ಹೇಳ್ಬಿಟ್ಟು ಸಾರಿದ್ರು. Bhakti Path is called the Bhakti cult. The word Bhakti is the form of Sanskrit word Bhuj. Bhuj means the knowledge. ಈ ಸಂಸ್ಕೃತದ ವರ್ಡಲ್ಲಿ
ಭಕ್ತಿಯನ್ನು ಭುಜ್ ಅಂತ ಕರೆದ್ರು. ಅದು ಭುಜ್ ಮೀನ್ಸ್ ನಾಲೆಡ್ಜ್ ಅಂದರೆ ಜ್ಞಾನ ಅಂತ ಹೇಳಿ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಗಿಸ್ಟ್ ಆಫ್ ಕಲ್ಚ್, ಗಿಸ್ಟ್ ಆಫ್ ಕಲ್ಚ್, ಭಕ್ತಿ ಕಲ್ಚ್ ಕಂಡಮ್ ಡಿಸ್ಕ್ರಿಮಿನೇಷನ್, ಇಟ್ ಪ್ರೀಚ್ಡ್ ಈಕ್ವಾಲಿಟಿ. ಭಕ್ತಿ ಕಲ್ಚ್ ಏನು ಮಾಡ್ತು? ಇಟ್ ಕಂಡಮ್ ಡಿಸ್ಕ್ರಿಮಿನೇಷನ್, ಮೇಲು ಕೀಳು ಅನ್ನುವಂತಹ ಭಾವನೆಗಳನ್ನು ಅದೇನು ಮಾಡ್ತು? ಖಂಡಿಸ್ತು. ಡಿಸ್ಕ್ರಿಮಿನೇಷನ್ ಆ್ಯಂಡ್ ಪ್ರೀಚ್ಡ್ ದ ಈಕ್ವಾಲಿಟಿ, ಎಲ್ಲರಲ್ಲಿ ಸಮಾನತೆ ಇರಬೇಕು, ಮೇಲು ಕೀಳು ಅಂತ ಇದು ಮಾಡಬಾರ್ದು ಅನ್ನೋದನ್ನು ಭಕ್ತಿ ಕಲ್ಚು ನಮಗೆ ಪ್ರೀಚ್ ಮಾಡ್ತು. ದ ಸೇಂಟ್ಸ್ ಆಫ್ ಭಕ್ತಿ ಕಲ್ಚ್ ಅಪೋಸ್ಡ್ ಆ್ಯಂಡ್ ಕಂಡಮ್ ಸೂಪರ್ಸ್ಟಿಷಿಯಸ್ ಪ್ರಾಕ್ಟೀಸಸ್. ಹಾಗೆ ಏನು ಸೇಂಟ್ಸ್ ಆಫ್ ಭಕ್ತಿ ಕಲ್ಚ್ ಅಪೋಸ್ ಮಾಡಿದರು, ಕಂಡಮ್ ಮಾಡಿದರು. ಯಾವುದಕ್ಕೆ? ಸೂಪರ್ಸ್ಟಿಷಿಯಸ್ ಅಂದರೆ ಕಂದಾಚಾರಗಳ ಪ್ರಾಕ್ಟೀಸ್ಗಳನ್ನು ಏನು ಮಾಡಿದರು? ಅವನ್ನೆಲ್ಲ ಖಂಡಿಸಿದರು, ವಿರೋಧಿಸಿದರು, ಅಪೋಸ್ ಮಾಡಿದರು. ದೇ ಅಂಡರ್ಟುಕ್ ದ ಟಾಸ್ಕ್ ಆಫ್ ಯುನೈಟಿಂಗ್ ದ ಹಾರ್ಟ್ಸ್ ಆಫ್ ದ ಪೀಪಲ್. ದೇ ಆಲ್ಸೋ ಅಂಡರ್ಟುಕ್ ದ ಟಾಸ್ಕ್ ಆಫ್ ಯುನೈಟಿಂಗ್ ದ ಹಾರ್ಟ್ಸ್ ಆಫ್ ದ ಪೀಪಲ್. ಅಂದ್ರೇನು? ಎಲ್ಲರ ಹೃದಯವನ್ನು ಬೆಸೆಯುವ ಕಾರ್ಯವನ್ನು ಮಾಡಿದರು. ಅಕಾರ್ಡಿಂಗ್ ಟು ಸುಫಿ ಸೇಂಟ್ಸ್, ಧರ್ಮ ಈಸ್ ಲವ್ ಆ್ಯಂಡ್ ಸರ್ವಿಸ್ ಟು ಮ್ಯಾನ್ಕೈಂಡ್. ಗಾಡ್ ಈಸ್ ಒನ್, ನಾಟ್ ಮೆನಿ, ದೇ ಪ್ರೀಚ್ಡ್. ಅಕಾರ್ಡಿಂಗ್ ಟು ದ ಸುಫಿ ಸೇಂಟ್ಸ್, ಧರ್ಮ ಈಸ್ ಎ ಲವ್ ಆ್ಯಂಡ್ ಸರ್ವಿಸ್ ಟು ಮ್ಯಾನ್ಕೈಂಡ್. ಗಾಡ್ ಈಸ್ ಒನ್, ನಾಟ್ ಮೆನಿ, ದೇ ಪ್ರೀಚ್ಡ್. ಓಕೆ, ನೆಕ್ಸ್ಟ್ ಕಮ್ ಟು ದ Bhakti heritage in South India. Bhakti heritage in South India. Andala is one among the 12 Alvaras of the Vishnu devotees of Tamil Nadu. Andala means Andala is one among the 12 Alvaras ಇದ್ದಾರೆ. ಅದರಲ್ಲಿ ಅಂಡಾಲ ಅನ್ನೋರು ಒಬ್ಬರು. ಇವರು ವಿಷ್ಣು ಭಕ್ತರಾಗಿದ್ದರು ತಮಿಳ್ನಾಡುವಲ್ಲಿ. ಶಿ ವಾಸ್ ಆ್ಯನ್ ಅಡಾಪ್ಟೆಡ್ ಡಾಟರ್ ಆಫ್ ವಿಷ್ಣು ಚಿತಾ. ಶಿ ವಾಸ್ ಎ ಅಡಾಪ್ಟೆಡ್ ಡಾಟರ್ ಆಫ್ ವಿಷ್ಣು ಚಿತಾ ಅಂದ್ರೇನು? ದತ್ತುಪುತ್ರಿ ಆಗಿದ್ದರು. ವಿಷ್ಣು ಚಿತಾ ವಾಸ್ ಆ್ಯನ್ ಅಲ್ವಾರ್. ವಿಷ್ಣು ಚಿತಾ ಈಸ್ ಆಲ್ಸೋ ಆ್ಯನ್ ಅಲ್ವಾರ್ ಹೂ ವಾಸ್ ಆಲ್ಸೋ ಕಾಲ್ಡ್ ಎ Periya Alvar. He was also called the Periya Alvar. Andala's original name is Goda Devi. Andala's original name is Goda Devi. They were devotees of Krishna. They were devotees of Krishna. ಅವರು ಕೃಷ್ಣನ ಭಕ್ತರಾಗಿದ್ದರು. Her father was making flowers, garlands and offering it to Krishna temple. The father was making flower garlands. ಅವರ ತಂದೆ ಹೂವು ಮಾರ್ತಿದ್ರು, ಹೂ ಕಟ್ಟಿ ಮಾರ್ತಾಯಿದ್ರು, ಹಾರಗಳನ್ನು ಮಾಡ್ತಾಯಿದ್ರು. and offering it to the temple also. Krishna temple of Sri Viliputtur. And Andala loved Krishna and she claimed that he was her husband. Andala loved Krishna very much and she thought that Krishna was her husband. She claimed that he was her husband. She wrote Tirupavai and dedicated to God. In Tamil Nadu, Tirupavai Varta, a ceremony or religious observance, is very famous. ಏನಾಯಿತು? she wrote one book or ಗ್ರಂಥವನ್ನು ಬರೆದ್ರು. ಯಾರು? ಅಂಡಾಲ ಅವರು ತಿರುಪವೈ ಅಂತ ಹೇಳ್ಬಿಟ್ಟು ಅದನ್ನು ಡೆಡಿಕೇಟ್ ಮಾಡಿದರು ದೇವರಿಗೆ. ತಮಿಳ್ನಾಡಿನಲ್ಲಿ ತಿರುಪವೈ ವಾರ್ತಾ ಅಂತಂದರೆ ಎ ಸೆರೆಮನಿ ಆರ್ ರಿಲಿಜಿಯಸ್ ಅಬ್ಸರ್ವೇಷನ್ ಈಸ್ ವೆರಿ ಫೇಮಸ್. ಅಕಾರ್ಡಿಂಗ್ ಟು ಅಲ್ವಾರಸ್, ಆಲ್ ವಿಷ್ಣು ಡಿವೋಟೀಸ್ ಆರ್ ಈಕ್ವಲ್. ಅಕಾರ್ಡಿಂಗ್ ಟು ದ ಅಲ್ವಾರಸ್, ವಾಟ್? ವಿಷ್ಣು ಡಿವೋಟೀಸ್ ಆರ್ ಈಕ್ವಲ್ ಆ್ಯಂಡ್ ದೇರ್ ಬರ್ತ್ ಶುಡ್ ನಾಟ್ ಬಿ ಕ್ವಶನ್. ಎಲ್ಲರೂ ಸಮಾನರು. ಹಾಗೆ ಅವರ ಬರ್ತ್ ಬಗ್ಗೆ ಆಗಲಿ ಅವರ ಹುಟ್ಟಿನ ಬಗ್ಗೆ ಆಗಲಿ ಯಾವುದೂ ಡಿಸ್ಕಸ್ ಮಾಡೋಂಗಿಲ್ಲ, ಯಾರೂ ಕ್ವಶನ್ ಕೇಳೋಂಗಿಲ್ಲ. ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್ ದೇ ಬಿಲೀವ್ಡ್. ಹಾಗೆ ಕ್ಯಾಸ್ಟ್ ಮೇಲು ಕೀಳು ಅಂಥೇಳಿ ಇದು ಮಾಡೋದನ್ನು ಅದು ಕ್ರಿಮಿನಲ್ ಅಫೆನ್ಸ್ ಅಂತೇಳಿ ದೇ ಬಿಲೀವ್ ಮಾಡಿದರು. ನೆಕ್ಸ್ಟ್ ಕಮ್ ಟು ದ ಅಕ್ಕಮಹಾದೇವಿ. Akkamadevi was an
enterprising woman in the Vachana movement of 12th century. Akmadevi was a enterprising woman in ವಚನ ಮೂಮೆಂಟ್ ಆಫ್ 12th ಸೆಂಚುರಿ. 12ನೇ ಶತಮಾನದಲ್ಲಿ ವಚನಗಳನ್ನು ರಚಿಸ್ತಾ ಇದ್ರು ಅಕ್ಮಾದೇವಿಯವರು. ಶಿ ಹ್ಯಾಸ್ ಮೇಡ್ ಎ ಇಮ್ಮೆನ್ಸ್ ಕಾಂಟ್ರಿಬ್ಯೂಷನ್ ಟು ವಚನ. ಅವರು ಎಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ವಚನ ಲಿಟ್ರೇಚರ್ಗೆ. ಶಿ ವಾಸ್ ಬಾರ್ನ್ ಇನ್ ಉಡುತಡಿ ಆಫ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. Akamadevi was born in Udtadi of Shumaga district. Her father was Nirmala Shetty. And her mother was Sumati. Akka immersed in Shiva Bhakti. She was very immersed in a Shiva Bhakti since her childhood. ಅವ್ರ ಚೈಲ್ಡ್ಹುಡ್ಡಿಂದ ಚಿಕ್ಕವರಿದ್ದಾಗಿಂದನೂ ಶಿವಭಕ್ತರಾಗಿದ್ದರು. She claimed Channa Mallikarjuna himself to be her husband. She claimed that Channa Mallikarjuna himself should be her husband. Her parents forcibly got her married to the king of Kaushika. She was very beautiful, and the Kaushika, king of Kaushika, he want to marry her. So her parents, what they did, they forcibly got her married to the king of Kaushika children. She found it a hindrance to her service to Guru Linga Jangama, so she left the palace. ಹಾಗೆ ಅವ್ರು ಏನು ಮಾಡಿದರು, ಬರೀ ಯಾವಾಗಲೂ ಪೂಜೆನೇ ಮಾಡ್ತಾ ಇರ್ತಿದ್ರು, ಎಲ್ಲ ಸರ್ವಿಸನ್ನು ಹಾಗೆ ಮಾಡ್ತಾಯಿದ್ರು. ಹಂಗಾಗಿ ಕೊನೆಗೊಂದು ದಿವಸ ಏನು ಮಾಡಿದರು, ಅವ್ರ ಅರಮನೆಯನ್ನು ಬಿಟ್ಟರು. ಲೇಟರ್ ಶಿ ಸ್ಟೇಡ್ at ಅನುಭವ ಮಂಟಪ in ಕಲ್ಯಾಣ for sometimes. Later when she left home, she stayed in the Anubhava Mantapa of Kalyana for some time. There she wrote many vachanas under the pen name of Channa Mallikarjuna. She wrote the many vachanas in the pen name of Channa Mallikarjuna. She was respected by all Shiva Sharanas. She was respected by all Shiva Sharanas. She left Kalyana and went to the Sri Shaila towards the end of her life. After she left Kalyana and at last she went to the Sri Shaila towards the end of her life. She left her mortal body in the Kadali forest of Sri Shaila. After she left her mortal body, or she died in the Kadali forest of Sri Shaila. Okay. Next, come to the Purandara Dasa, 1480 to 1564 CE. He is one of the important person in Kannada Dasa literature. Purandara Dasa is the one important person in the Kannada Dasa literature. Purandara Dasa was born in Purandargada. He born in the Purandargada. His original name was Srinivasa Nayaka. Purandara Dasa's original name is Srinivasa Nayaka. His father was Varadappa Nayaka. And his original name is Srinivasa Nayaka, and mother was Leelavati. His mother was Leelavati, and wife was Lakshmi Bai, was a religious woman. His wife name is Lakshmi Bai. She was a religious woman. Srinivasa Nayaka was a miser and an atheist. Later he distributed all his wealth to the needy people and spent rest of his life in the thought of God. Next, what happened? Okay. ಶ್ರೀನಿವಾಸ ನಾಯಕ್ ವಾಸ್ ಮಿಸರ್, ಅಂದರೆ ಅವರು ಭಾಳ ಜಿಪುಣ ಆಗಿದ್ದರು, ಅತ್ಯಷ್ಟ ಆಗಿದ್ದರು. ಹಾಗಾಗಿ ಆಮೇಲೆ ಏನು, ಅವರು ದೇವ್ರ ಬಗ್ಗೆ ಭಕ್ತಿ ಹುಟ್ಟಿ ಲೇಟರ್ ಈ ಡಿಸ್ಟ್ರಿಬ್ಯೂಟೆಡ್ ಆಲ್ ಇಸ್ ವೆಲ್ತ್, ತನ್ನ ಆಸ್ತಿ ಅಂತಸ್ತನ್ನೆಲ್ಲ ಜನರಿಗೆ ಇದು ಏನು ಮಾಡಿದರು, ಕೊಟ್ಟರು. ಅವ್ರ ಜನರಿಗೆ ಎಲ್ಲ ತನ್ನೆಲ್ಲ ಸಂಪತ್ತನ್ನು ತ್ಯಾಗ ಮಾಡಿ ಏನು ಮಾಡಿದರು, ದೇವರ ಧ್ಯಾನದಲ್ಲಿ ಅಥವಾ ದೇವರ ನಾಮಸ್ಮರಣೆಯನ್ನು, ಪರಮಾತ್ಮನ ನಾಮಸ್ಮರಣೆಯಲ್ಲಿ ತೊಡಗಿದರು. ಇವರು ಕೀರ್ತನೆ ಹಾಡುಗಳನ್ನು ಕೂಡ ಹೇಳ್ತಾ ಇದ್ರು. God and he traveled to many places singing
ಕೀರ್ತನಾಸ್. ಆಮೇಲೆ ಏನು ಮಾಡಿದರು, ಹಾಗೆ ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡಿದರು, ಅಲ್ಲಿ ಕೀರ್ತನೆಗಳನ್ನು ಹಾಡ್ತಾ ಹಾಡ್ತಾ ನಡೆದರು. ಆ್ಯಂಡ್ ಅಟ್ ಲಾಸ್ಟ್ ಈ ರೀಚ್ಡ್ ದ ಕೃಷ್ಣದೇವರಾಯಸ್ ಕೋರ್ಟ್. ಕೊನೆಗೆ ಅವ್ರು ಎಲ್ಲಿಗೋದ್ರು, ಕೃಷ್ಣದೇವರಾಯನ ವಿಜಯನಗರ ಎಂಪೈರ್ ಕೃಷ್ಣದೇವರಾಯನ ಕೋರ್ಟ್ಗೆ ಆಸ್ಥಾನಕ್ಕೆ ಹೋದರು. ವ್ಯಾಸರಾಯ ಗೇವಿಮೆ ದೀಕ್ಷಾ. ವ್ಯಾಸರಾಯ, ಅಲ್ಲಿದ್ದಂಥ ವ್ಯಾಸರಾಯರು ಏನು ಮಾಡಿದರು, ಅವರಿಗೆ ದೀಕ್ಷೆಯನ್ನು ಕೊಟ್ಟು ಆ್ಯಂಡ್ ಕಾಲ್ಡ್ ಹಿಮ್ ಆ್ಯಸ್ ಪುರಂದರ. ಅವರಿಗೆ ದೀಕ್ಷೆ ಕೊಟ್ಬಿಟ್ಟು ಅವರನ್ನು ಶ್ರೀನಿವಾಸ ನಾಯಕ ಅನ್ನೋ ಹೆಸರನ್ನು ಮತ್ತು ಪುರಂದರ ಅಂತೇಳಿ ನಾಮಕರಣ ಮಾಡಿದರು. ಲೇಟರ್ ಈ ಬಿಕೇಮ್ ಪುರಂದರ ದಾಸ. ನಂತರ ಇವರು ಪುರಂದರ ದಾಸರಾದರು. ವಿ ಕ್ಯಾನ್ ಸಿ ದ ಹ್ಯೂಮನ್ನೆಸ್ ಇನ್ ಆಲ್ ಈಸ್ ಸಾಂಗ್. ಅವರ ಎಲ್ಲ ಸಾಂಗ್ಗಳಲ್ಲೂ ಅದರಲ್ಲಿ ಹ್ಯೂಮನ್ನೆಸ್ ಇದೆ. ಈ ಕಂಡಮ್ಡ್ ಕ್ಯಾಸ್ಟ್ ಸಿಸ್ಟಮ್, ಹಾಗೆ ಇವರು ಜಾತೀಯತೆಯನ್ನು ಅದರಲ್ಲಿ ಏನು ಮಾಡಿದರು, ಖಂಡಿಸಿದರು. ವಿ ಆಲ್ಸೋ ಸಿ ದ ಕಾಂಬಿನೇಷನ್ ಆಫ್ ಫಿಲಾಸಫಿ, ಮಾರಲ್ ಆ್ಯಂಡ್ ಮ್ಯೂಸಿಕ್ ಕ್ವಾಲಿಟೀಸ್ ಇನ್ ದಿಸ್ ಸಾಂಗ್. ಅವರ ಕೀರ್ತನ ಹಾಡುಗಳಲ್ಲಿ ಏನಿದೆ, ಫಿಲಾಸಫಿ ಇದೆ, ಮಾರಲ್ ಇದೆ, ಹಾಗೆ ಮ್ಯೂಸಿಕಲ್ ಕ್ವಾಲಿಟೀಸ್ ಕೂಡ ಇದೆ. ಈ ಈಸ್ ನೋನ್ ಆ್ಯಸ್ ಕರ್ನಾಟಕ ಸಂಗೀತ ಪಿತಾಮಹ. ಪುರಂದರದಾಸ ಈಸ್ ನೋನ್ ಆ್ಯಸ್ ದ ಕರ್ನಾಟಕ ಸಂಗೀತ ಪಿತಾಮಹ, ಫಾದರ್ ಆಫ್ ಕಾರ್ನಾಟಿಕ್ ಮ್ಯೂಸಿಕ್. ಈ ರೋಡ್ ಕೀರ್ತನಾಸ್ ವಿತ್ ದ ಪೆನ್ ನೇಮ್ ಆಫ್ ಪುರಂದರ ವಿಠಲ. ಈ ರೋಡ್ ದ ಕೀರ್ತನಾಸ್ ವಿತ್ ದ ಪೆನ್ ನೇಮ್ ಆಫ್ ಪುರಂದರ ವಿಠಲ. ಅಕ್ಮಾದೇವಿ ರೋಡ್ ದ ವಚನಾಸ್ ಇನ್ ದ ಪೆನ್ ನೇಮ್ ಆಫ್ Chennamalikarjuna. Okay children, he was praised by his own guru teacher Vyasaraya. He was praised by his own guru, avara Vyasaraya, as Purandara Dasa in his ultimate as a ದಾಸ. ಅವರ ಗುರುಗಳಾದ ಕೀರ್ತನೆಗಳನ್ನು ನೋಡಿ ಅವರನ್ನು ಪುರಂದರ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಅವರ ಗುರುಗಳು ಏನು ಮಾಡಿದ್ರು, ವ್ಯಾಸರಾಯರು ಅವರನ್ನು ಪ್ರೈಸ್ಡ್ ಅಂದ್ರೇನು, ಹೊಗಳಿದ್ರು. ಓಕೆ ಚಿಲ್ಡ್ರನ್, ಐ ಸ್ಟಾಪ್ ದ ಲೆಸನ್ ಟಿಲ್ ಹಿಯರ್ ಆ್ಯಂಡ್ ಇನ್ ನೆಕ್ಸ್ಟ್ ಕ್ಲಾಸ್ ಐ ಕಂಟಿನ್ಯೂ ದ ಲೆಸನ್. ಓಕೆ, ಸಮ್ ಕ್ವಶನ್ಸ್ ಆರ್ ದೇರ್, ಯು ಶುಡ್ ಆನ್ಸರ್ ದೆಮ್. ಓಕೆ, see what is the original name of Andala, where was Akkama Devi born. Okay children, okay, thank you, bye.